ಎದ್ರಾಗ ದೊಡ್ಡವರು? ಎದ್ರಾಗ ದೊಡ್ಡವ್ರಿ? ದನಗಳು ತಿಂತವ, ನೀನು ತಿಂತಿದ್ದಿ. ಅವಿಟ್ಟು ತಿಂತಾವ ಅಂತ ನೀವಿಟ್ಟು ಉಣ್ತಿದ್ದಿ ಅಂತಿದ್ದೆ ಅಟ್ಟೆ. ಅವಿಟ್ಟಿಂದ ಕಣಿಕಿ ಹುಲ್ಲ ತಿಂತಾವ, ನೀಟಿಂದ ಚೊಲದ ಮಾಡ್ಕೊಂಡು ತಿಂತಿದ್ದಿ. ತಿನ್ನೋದನ್ನು ಪ್ರಾಣಿನೂ ತಿಂತವ, ನೀನು ತಿಂತಿದ್ದಿ. ಪ್ರಾಣಿಗಳಿಗೆ ನಿನಗೆ ವ್ಯತ್ಯಾಸ ಏನು? ನಾನು ನಿಮಗೊಂದು ಮಾತು ಹೇಳ್ತೇನೆ, ಪ್ರಾಣಿಗಳನ್ನು ತಿಂತವ, ನಾವು ತಿಂತೀವಲ್ಲ. ಪ್ರಾಣಿಗಳಿಗೆ ನಮಗೆ ವ್ಯತ್ಯಾಸ ಏನು? ಅವನು ತಿಂತವ, ನಾವು ತಿಂತೀವಿ. ಆದರೆ ತಿನ್ನೋದ್ರೊಳಗರೆ ದೊಡ್ಡವರು ಏನತ್ತುಕೊಂಡು ಕೇಳಿದ್ರೆ ನಾವು ತಿನ್ನೋದ್ರಾಗೂ ದೊಡ್ಡವರಲ್ಲ. ನಮ್ಮ ಕಡೆ ಒಂದು ಗಾದಿ ಮಾತು ಹೇಳ್ತಾರಲ್ಲ, ನಿಮ್ಮ ಮಹಾರಾಷ್ಟ್ರದಾಗ ಹೇಳ್ತಾರಲ್ಲ ಗೊತ್ತಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲತ್ತ, ಮಾತು ಬಲ್ಲವನಿಗೆ ಜಗಳಿಲ್ಲತ್ತ. ಯಾವ ಮಾತಾಡೋದನ್ನು ಕಲ್ತಾನ ಅವನಿಗೆ ಜಗಳಿಲ್ಲ, ಯಾವ ಊಟ ಮಾಡೋದನ್ನು ಕಲ್ತಾನ ಅವನಿಗೆ ರೋಗ ಇಲ್ಲ. ಮತ್ತು ನಿಮ್ಮ ಭಾಗದೊಳಗೆ ನಿಮ್ಮ ಅಕ್ಕಲಕೋಟೆ ತಾಲೂಕಿನಾಗ ಏನು ದನದ ದವಾಖಾನೆ ಹೆಚ್ಚವನ ಮನುಷ್ಯರ ದವಾಖಾನೆ ಹೆಚ್ಚವ? ಯಾರ ದವಾಖಾನೆ ಹೆಚ್ಚವ? ಮನುಷ್ಯರು. ದನದ ದವಾಖಾನೆ ಎಲ್ಲಾರು 4 ಊರು ಕೂಡಿ ಬಾಬು ಡಾಕ್ಟರ್ ಇರ್ತಾನೆ. ಅದಕ್ಕೆ ನಗಡಿ ಬಂದಂದ್ರೆ ಅದೇ ಚುಚ್ಚಮ್ಮ, ಊರಿಗೆ ಬಂದಂದ್ರೆ ಅದೇ ಚುಚ್ಚ. ಮನುಷ್ಯನಿಗೆ ಹಂಗಲ್ಲ. ಯಾಕಂದ್ರೆ ತಿನ್ನೋದು ಕಲ್ತಿಲ್ಲ. ಪ್ರಾಣಿಗಳು ನೋಡ್ರಿ, ಹಗಲೆಲ್ಲ ಮೈದು ಬಂದು ರಾತ್ರಿಯಿಂದ ಮನೆಗೆ ಬಂದು ಒತ್ತಿಕೊಂಡಂದ್ರೆ ತಾನು ಏನು ಹಗಲತ್ತಂದು ತಿಂದು ಬಂದಿರ್ತದಲ್ಲ ಅದನ್ನೆಲ್ಲ ಪುನಃ ತನ್ನ ಬಾಯಾಗಿ ತೋಡಿ ಬೆಳಗಾಗುವರೆಗಿನ ಕೂಡ ಮೆಲಕ್ಕಾಗ್ತದೆ. ತನ್ನ ಶರೀರಕ್ಕೆ ಅಂದ ಹೆಂಗೆ ಬೇಕು ಹಂಗೆ ಕುಟ್ಕೋತದ. ನಾವು ಹಂಗಲ್ಲ. ಪುಗ್ಸೆಟ್ಟು ಸಿಗಬೇಕು. ಯಾರ್ದಾರ ಲಗ್ನ, ಯಾರ್ದಾರ ಕುಬಸ, ಪುಗ್ಸೆಟ್ಟು ಸಿಕ್ತು ಒತ್ತಿಕೊಂಡಂದ್ರೆ ನೋಡ್ಬೇಕು. ತಿನ್ನೋದು ಮಗ್ಗದಾಗಿದ್ದು ಗೆಳೆ ಹೇಳ್ತಾನೆ, ಮ್ಯಾಣು ನೀನು ಸುಗರ್ ಅದ ಅಂತಾನೆ. ಅದಕ್ಕೆಲ್ಲ ಗೋಳಿ ಬಂದವಳು ಕಾಕ. ತಿನ್ನೋದು ತಿಂದು ಮನೆಗೆ ಬಂದು ಮತ್ತೆ ಹೆಣ್ತಿ ಹೇಳೋದು, ಯಾಕೋ ಹೊಟ್ಟಿನ ಟುಣ್ಣ ಅನ್ನಕ್ಕೆ. ತಿನ್ನೋದು 50 ರೂಪಾಯಿದು, ದವಾಖಾನಿಗಿಂದ 5 ರೂಪಾಯಿ. ಮನೆಗೆ ಬಂದು ಹೆಣ್ತಿ ಹೇಳೋದು, ಯಾಕೋ ಹೊಟ್ಟಿನ ಟುಣ್. ಅದು ಮನೆಗೆ ಹೆಣ್ತಿ ಚಲೋ ಇದ್ರೆ ಚಲೋ. ಏನ್ರಿ ನಿನ್ನ ಹೊಟ್ಟೆ ಟುಣ್ಣ ಅಂದ್ರೆ ನಾ ಏನು ಮಾಡಿ? ನಾನು ಡಾಕ್ಟ್ರ್ ತೇ ನರ್ಸ್ ಬಾಯ್ನ ಹೋಗಲ್ಲಿ ಊರಾಗ ಬೆದರಿಸಿಬಿಟ್ಲಂದ್ರೆ ಬರ್ಬೇಕು ಪರಿಸ್ಥಿತಿ. ನಾವು ತಿನ್ನೋದ್ರೊಳಗರೆ ದೊಡ್ಡವರೇನು? ಮನುಷ್ಯನಿಗೆ 8 ಮಂದಿ ಡಾಕ್ಟ್ರಿ. ಕಣ್ಣಿನ ಡಾಕ್ಟ್ರ್ ಬೇರೆ, ಮೂಗಿನ ಡಾಕ್ಟ್ರ್ ಬೇರೆ, ಹಲ್ಲಿನ ಡಾಕ್ಟ್ರ್ ಬೇರೆ, ಚರ್ಮದ ಡಾಕ್ಟ್ರ್ ಬೇರೆ, ಒಳಗಿನ ಹಡ್ಡಿ ಡಾಕ್ಟ್ರ್ ಬೇರೆ, ಒಳಗಿನ ನರಗಳ ತಜ್ಞ ಅವ ಮತ್ತು ಬೇರೆ, ನಶ ತಜ್ಞ ಅಂತಾರೆ. ಏನಂತೀರಿ ಮರಾಠ್ಯಾಗ? 8 ಮಂದಿ ಡಾಕ್ಟ್ರ ನೋಡಬೇಕು. ಮತ್ತು ಇಷ್ಟೆಲ್ಲ ರೋಗಗಳ ಜಗತ್ತಿನೊಳಗೆ 8 ರೋಗವಲ್ಲ, ಎಲ್ಲನೂ ಕೂಡ ಮನುಷ್ಯನಿಗೆ ಅದ, ಹೊರತಾಗಿ ಪ್ರಾಣಿಗಳಿಗೆ ಯಾವ ರೋಗವ ಹೇಳ್ರಿ ಕರೆ? ಎಲ್ಲರೂ ಕೇಳಿರ? ಇಲ್ರಿ ಅಪ್ಪರು ನಮ್ಮ ಊರಾಗ ಮೈಸೂರಿಗೆ ಊರು ಗೌಡ್ರ ಕ್ವಾಣೆಗೆ ಅಂದ ಶುಗರ್ ಆಗ್ಯದ ಅನ್ನೋದು ಕೇಳಿವನು. ಗೌಡ್ರ ಕ್ವಾಣಿಗೆ ಶುಗರ್ ಆಗ್ಯದ? ಇಲ್ರಿ ನಮ್ಮ ಐವಳಿ ಎಮ್ಮಿಗೆ ಅಂದ BP ಆಗ್ಯದ ಅನ್ನೋದು ಕೇಳಿವನು. ಎಲ್ಲ BP ಮನುಷ್ಯಾಗ ಏನ್ರಿ, ಶುಗರ್ ಮನುಷ್ಯಾಗ, ಲಕ್ವ ಹೊಡೆಯೋದು ಮನುಷ್ಯಾಗ. ನೋಡ್ರಿ ನೀವು, ದಾನ ಮಾಡೋದ್ರೆ ಮಾಡಂಗಿಲ್ಲ ಏನ್ರಿ, ದಾನ ಮಾಡೋದ್ರೆ ಮಾಡಂಗಿಲ್ಲ. ಅವು ಮಾಡ್ಲಾರ್ದಕ್ಕೆಂದ್ರೆ ಕೈ ಹಿಂಗೆ ಹಂಗೆ. ಇವು ಎಲ್ಲ ರೋಗಗಳು ಕೂಡ ಮನುಷ್ಯನಿಗೆ ಅದಾವ. ಮತ್ತು ತಿನ್ನೋದ್ರಾಗ ನಾವು ಹೆಂಗೆ ದೊಡ್ಡವರು? ಬೇಡ, ನಿದ್ದೆ ಮಾಡೋದ್ರಾಗಾರ ದೊಡ್ಡವ್ರೇನು? ನಾವು ನಿದ್ದೆ ಮಾಡೋದ್ರಾಗಾರ ದೊಡ್ಡವ್ರೇನ್ರಿ? ಅವು ನೋಡ್ರಿ, ಪ್ರಾಣಿಗಳು ಹಗಲತ್ತು ಮೈದು ಬಂದು ಒಂದು ಗೂಟಕ್ಕೆ ಕಟ್ಟಿದ್ರೆ ಅಂತಂದ್ರೆ ಬೆಳಗಾಗುತ್ತಾನೆ ಅಲ್ಲೇ ಇರ್ತಾವೆ, ಅಲ್ಲೇ ಮಕ್ಕೋತಾವೆ. ನಾವು ಹಂಗಲ್ಲ. ಮಕ್ಕಳದು ಗಾದಿ ಮೇಲೆ ಏನ್ರಿ, ಏನು ನೋಡಬೇಕು, ಸರಿದ ಟೈಮ್ದಾಗ ಮಕ್ಕೊಂಡಿದ್ದ ಆಕಾರ ನೋಡಿ ತಿರುಪತಿ ತಿಮ್ಮಪ್ಪ ಮಕ್ಕೊಂಡಿರ್ತಾರೆ. ಅಗದಿ ಮೆತ್ತನ ಗಾದಿ ಬೆಡ್ಶೀಟ್ ಹಾಕ್ಕೊಂಡು ಏನು ನೋಡು ಸಿಸ್ಟಮೆಟಿಕ್ ನಾವು ಮಕ್ಕೊಂಡಿರ್ತಾನೆ. ನಿದ್ದೆ ಹತ್ತಂದ ಕೂಡ ಉಳ್ಳಾಡಕ್ಕೆ ಚಲೋ ಮಾಡ್ತಾನೆ. ನಿದ್ದೆಗಣ್ಣ ಉಯ್ ಅನ್ನೋದು ಉಳ್ಳೋದು, ಮೈ ವಾಟ್ ಮುರಿಯೋದು ಉಳ್ಳೋದು. ಮಲ್ಕೊಳಗ ಗಾದಿ ಮ್ಯಾಗ ಮಕ್ಕೊಂಡಿರ್ತಾನೆ. ಮುಂಜಾನೆ ಹೇಳೋದು ಕೊಟ್ಟಿಗೆಯಾಗಿ ಹೇಳ್ತಾನೆ, ಉಳ್ಳಾಡ್ಕೊತ ಹೋಗಿ ಎಮ್ಮಿ ಕರ ಕಾಲಿಟ್ಟಾಗೆ ಯಾತ್ರೆ ಅಲ್ಲಲ್ಲ ಇಲ್ಲಿ ಬಂದಿನಿ ಅಲ್ಲತ್ತ ಮತ್ತೆ ಹೋಗಿ ಮಕ್ಕೋತಾರ. ಎಷ್ಟೋ ಮಂದಿ ಬೆಳಗನೆ ತಿರುಗಾಡಿ ಬಂದು ಮಕ್ಕಳವ್ರಾರ ಮಕ್ಕೋತಾರಿಲ್ಲ. ಎಷ್ಟೋ ಮಂದಿ ಬೆಳಗನ ಒಂದು ಸೌನು ಹಗಲತ್ತು ಏನು ಮಾಡಿರ್ತಾವೆ ಬೆಳಗನ ಬಡಬಡಿಸ್ತಾವೆ. ನೋಡ್ರಿ ನೀವು, ಹಗಲು ಏನು ಮಾಡಿರ್ತಾನೆ ಬೆಳಗನ ಅದು ಮಾಡವ. ಹಗಲತ್ತು ಎಮ್ಮಿ ಕೈದ್ನ ಬೆಳಗನ ಅಲ್ಲೇ ಮಾಡವ, ಬೆಳಗನ ಎಮ್ಮಿ. ನೋಡ್ರಿ ನೀವು, ಏನು ಎಚ್ಚರಿದ್ದಾಗ ಅಗದಿ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡಿರ್ತೀವಿ, ಏನೆಲ್ಲ ಮೇಕಪ್ ಮಾಡ್ಕೋತೀವಿ, ಪೌಡ್ರ ಹಚ್ಕೊಂಡು ರಾತ್ರಿ ನಿದ್ದೆ ಹತ್ತದಾಗ ಮುಂಜಾನೆ ನೋಡೋಕೆ ರಾತ್ರಿ ಟಿಪ್ ಟಾಪ್ ಮಾಡ್ಕೊಂಡಿರ್ತಾನೆ. ಮುಂಜಾನೆ ನೋಡೋಕೆ ಗಟ್ಟ ಬೈ ಚೋಲ್ ಬೆಳ್ಳಿಗೆ ಹಿಂಗೆ ಹಚ್ಕೊಂಡು. ಮೊನ್ನೆ ಬಂದಿದ್ದೆ ನಮ್ಮ ಮಡಾಗ ತೋರಿಸ್ಕೊಳಕ್ಕೆ ಬಂದಿದ್ದ. ಅಪ್ಪ ಅಂದ, ಯಾಕೋ ಅಂದೆ. ನನಗೊಂದು ಕನಸು ಬಿದ್ದಿತ್ತು ರೀ ಅಪ್ಪ ಅಂದ. ಏನು ಕನಸು ಅಂದೆ. ಅವನ ಕನಸಿನಾಗ ಅವನೇ ಸತ್ತಾನತ್ತ. ಅವನ ಕನಸಿನಾಗ ಅವನೇ ಸತ್ತಾನ. ತನ್ನ ಹೆಣನೇ ನೋಡಿ ಬೆಳಗನ ಹತ್ತಾನ. ಹತ್ತು ತೆಲ್ದಿಂಬೆ ತೊಯ್ದದ. ಎಮ್ಮಿಗಳಿಗೆ ಅಂದ್ರೆ ಕನಸು ಬಿದ್ದದನು.
ಒಂದನೇನು ಬೆಳಗನೆ ನೋಡ್ರಿ ಒಂದೊಂದು ಹಡ್ತೀವಿ ಉಪ್ಪಿಟ್ಟು ತಿಂದಂಗೆ ಮಾಡ್ತೀವಿ ಬೆಳಗನ ಬಡಬಡಿಸ್ತಾವ ಒಂದು ಸಾವು ನಿದ್ದೆ ಒದರ್ತಾ. ಇವು ನಿದ್ದೆ ಮಾಡೋದ್ರಾಗೂ ದೊಡ್ಡವಲ್ಲ, ಊಟ ಮಾಡೋದ್ರಾಗ ದೊಡ್ಡವರಲ್ಲ, ಮಕ್ಕಳು ಹಡ್ಯೋದ್ರಾಗ ದೊಡ್ಡವರೇನು. ಒಬ್ಬ ಹೆಣ್ಮಗಳಂದ ಅವಳಿ ಜೋಳಿ ಎರಡು ಹಡ್ದಿದ್ದು ಕೇಳಿವಿ ಬೇಡ. ಮನೆ ಅಂದ ಕಲಬುರಗಿ ಒಳಗಂದ 11 ಸಣ್ಣ ಸಣ್ಣ ಅವು ಕೂಸುಗಳು ಬದುಕಿಲ್ ಬಿಡ್ರಿ 11 ಮಕ್ಕಳನ್ನ ಹಡ್ದಾಳ. ಆದ್ರೆ ಒಂದೊಂದು ಸಾರಿಗೆ 100 ಜನ ಮಕ್ಕಳನ್ನ ಹಡಿತಕ್ಕಂಥ ಪ್ರಾಣಿಗಳು ಭೂಮಿ ಮೇಲೆ ಬೇಕಾದಟ್ಟದವಲ್ರಿ. ನಾವು ಮಕ್ಕಳನ್ನ ಹಡಿಯೋದ್ರೊಳಗಂದ ದೊಡ್ಡವರಲ್ಲ. ಅದ್ರಾಗ ಈಗರೆ ಮಕ್ಕಳನ್ನ ಜ್ವಾಕಿ ಮಾಡೋದು ಆಗಲಾರ್ದಕ್ಕೆ ಒಂದೊಂದೇ ಹಡಿಲಿಕ್ಕತ್ತಾರ ಏನ್ರಿ. ಒಂದೊಂದು ಹಡಿಯಕ್ಕೆ ಹೋಗ್ಬೇಡ್ರಿ ಏನ್ರಿ. ಮನೆ ತುಂಬ ಮಕ್ಕಳು ಬೇಕಂತಿದ್ರೆ ಅವಾಗ ಒಂದು 12 ಹಡ್ರಿ. ಇಲ್ರಿ, ಜನಸಂಖ್ಯೆ ಕಮ್ಮಿ ಆಲಕತ್ತದ. ಮಕ್ಕಳಿಗೆ ಜ್ವಾಕಿ ಮಾಡೋಕ್ಕಾಗಂಗಿಲ್ಲ. ಒಂದು ಮಗುವಿಗೆಂದ ನಾವು ಜ್ವಾಕಿ ಮಾಡೋಕ್ಕಾಗಲಾರ್ದಕ್ಕೆ ಏನ್ರಿ ನಾವು ಎಲ್ಲರೂ ಒಂದೊಂದು 2 ಮಕ್ಕಳನ್ನ ಹಡ್ದು ಕುಂದ್ರತ್ತೆ. ಆರ್ತಿಗೊಂದು ಕೀರ್ತಿಗೊಂದು. ಅವ್ರು ಯಾವಾಗ ಹೇಳ್ತಿದ್ರು ಆರ್ತಿಗೊಂದು ಕೀರ್ತಿಗೊಂದು ತಿಳ್ಕೊಂಡಂದು 2 ಹತ್ತು. ಈಗ ಅದನ್ನು ಹೋಗ್ಯದ. ಈಗ ಆರ್ತಿನೂ ಅದೇ ಕೀರ್ತಿನೂ ಅದೇ ಒಂದೇ. ಈಗ ಅವು ಮಕ್ಕಳೆಲ್ಲ ಬೇಡ್ಲಾಕತ್ತಾವ. ಮಮ್ಮಿ ನಮ್ಮ ತಮ್ಮಿಲ್ಲ ತಗೊಂಡು ಅಳ್ಳಾಕತ್ತಾವ, ಮಮ್ಮಿ ನಮ್ಮ ತಂಗಿಲ್ಲ ತಗೊಂಡು ಅಳ್ಳಾಕತ್ತಾವ, ಬೇಡ್ಲಾಕತ್ತಾವ್ರಿ. ಅವಕ್ಕೂ ಕೂಡ ಜಗತ್ತಿನ ಜನರನ್ನು ನೋಡಿ ಮಕ್ಕಳಂದ ಕೇಳ್ತಾವ, ನನಗೊಬ್ಬಕ್ಕೆ ತಂಗಿ ಬೇಕು, ನನಗೊಬ್ಬ ತಮ್ಮ ಬೇಕು ಅನ್ನುವಂಥದ್ದನ್ನ ಮಕ್ಕಳಂದ ಕೇಳಲಿಕ್ಕತ್ತಾವ. ಯಾಕೆ ಒಂಟಿಯಾಗಿ ಅಂದ ಮನ್ಯಾಗ ತಂದೆ ತಾಯಿ ಏನು ಮಾಡ್ತೀರಿ, ತಂದೆನೂ ಡ್ಯೂಟಿಗೆ ಹೋಗ್ಕಾನ, ಅದ ತಾಯಿನೂ ಕೂಡ ಡ್ಯೂಟಿಗೆ ಹೋಗ್ಕಳ, ಮಗ ಒಂದೇ ಬದುಕಬೇಕಲ್ಲಕತ್ತದ ಮನ್ಯಾಗ.